ನಮಸ್ಕಾರ. ಈ ವಿಡಿಯೋದಲ್ಲಿ ವೆಂಕಟಾಚಲ ಅವಧೂತರ ಬಗ್ಗೆ ಜೀವನ ಚರಿತ್ರೆಯನ್ನು ತಿಳಿಯೋಣ. ಸನಾತನ ಧರ್ಮದಲ್ಲಿ ತಂದೆ ತಾಯಿ ಸೂರ್ಯ ಚಂದ್ರ ಪ್ರತ್ಯಕ್ಷ ದೇವರುಗಳೆಂದೇ ಹೇಳಲಾಗುತ್ತದೆ. ಆದರೆ ಮಾನವನನ್ನು ಆತ್ಮಜ್ಞಾನಕ್ಕೆ ಕರೆದುಕೊಂಡು ಹೋಗುವ ಅತ್ಯಂತ ಮಹತ್ವದ ದಾರಿ ಗುರು ಪರಂಪರೆ. ಮುಂದೆ ಗುರಿ ಹಿಂದೆ ಗುರು ಇದ್ದರೆ ಯಾವುದೇ ಅಸಾಧ್ಯವಿಲ್ಲ ಎಂಬ ನಂಬಿಕೆಯೇ ಭಾರತೀಯ ಸಂಸ್ಕೃತಿಯ ಶಕ್ತಿ. ಇದೇ ಪರಂಪರೆಯಲ್ಲಿ ಆಡಂಬರವಿಲ್ಲದೆ ಘೋಷಣೆಗಳಿಲ್ಲದೆ ಲಕ್ಷಾಂತರ ಜನರ ಬದುಕಿಗೆ ಬೆಳಕಾದವರು ವೆಂಕಟಾಚಲ ಅವಧೂತರು. 1940ನೇ ಇಸವಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕರಾಪಟ್ಟಣದಲ್ಲಿ ಶ್ರೀನಿವಾಸಯ್ಯ ಮತ್ತು ಶಾರದಮ್ಮ ದಂಪತಿಗಳಿಗೆ ಗಂಡು ಮಗುವಿನ ಜನನವಾಗುತ್ತದೆ. ತಮ್ಮ ಮನೆ ದೇವರು ತಿರುಪತಿ ಶ್ರೀನಿವಾಸ ಕೃಪೆ ಎಂದು ನಂಬಿ ಆ ಮಗುವಿಗೆ ವೆಂಕಟಾಚಲ ಎಂದು ನಾಮಕರಣ ಮಾಡುತ್ತಾರೆ. ಮಗನ ಜಾತಕ ನೋಡಿ ತಂದೆಗೆ ಸಂತೋಷ. ಈ ಮಗು ಮುಂದೆ ಪ್ರತ್ಯೇಕನಾಗುತ್ತಾನೆ ಎಂಬ ವಿಶ್ವಾಸ. ವೆಂಕಟಾಚಲರು ಸಕರಾಪಟ್ಟಣ ಹಾಗೂ ಬೆಂಗಳೂರು ವಿಜಯ ಕಾಲೇಜಿನಲ್ಲಿ ಶಿಕ್ಷಣ ಪಡೆದರು. ಬಾಲ್ಯದಿಂದಲೇ ಶೃಂಗೇರಿ ಶಾರದಾ ಪೀಠದೊಂದಿಗೆ ಆತ್ಮೀಯ ಒಡನಾಟ ಬೆಳೆಸಿಕೊಂಡಿದ್ದರು. 34ನೇ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಪ್ರಭಾವವು ಅವರ ಜೀವನದ ದಿಕ್ಕನ್ನೇ ಬದಲಿಸಿತು. ಪ್ರತಿ ತಿಂಗಳು ಶೃಂಗೇರಿ ಮಠಕ್ಕೆ ತೆರಳಿ ಗುರುವಂದನೆ ಮಾಡುವುದು ಅವರ ದಿನಚರಿಯ ಭಾಗವಾಗಿತ್ತು. ಮನೆಯವರ ಒತ್ತಾಯದಂತೆ ರಂಗನಾಯಕಿಯವರನ್ನು ವಿವಾಹವಾಗಿ ಆಕೆಗೆ ಪದ್ಮ ಎಂದು ಮರುನಾಮಕರಣ ಮಾಡುತ್ತಾರೆ. ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ. ಸಂತೋಷದ ಗೃಹಸ್ಥ ಜೀವನ ನಡೆಸುತ್ತಿದ್ದರು ಮತ್ತು ಕೃಷಿ ಮತ್ತು ವ್ಯವಹಾರದಲ್ಲಿ ತೊಡಗಿಸಿಕೊಂಡು ಸಾಮಾನ್ಯ ವ್ಯಕ್ತಿಯಂತೆ ಬದುಕು ಸಾಗುತ್ತಿತ್ತು. ಆದರೆ 1969ರಲ್ಲಿ ತಂದೆಯ ನಿಧನ, ಅಲ್ಪ ಸಮಯದಲ್ಲೇ ಪ್ರೀತಿಯ ಸಹೋದರನ ಅಗಲಿಕೆ, ಈ ಎರಡು ಘಟನೆಗಳು ವೆಂಕಟಾಚಲರ ಬದುಕಿಗೆ ತಿರುವು ತಂದವು. ಜೀವನ ನಶ್ವರ, ಇರುವಷ್ಟು ಕಾಲ ಪರೋಪಕಾರವೇ ಧರ್ಮ ಎಂದು ಚಿಂತನೆ ಅವರ ಮನಸ್ಸನ್ನು ಆವರಿಸಿತು. ಅಂದಿನಿಂದ ನಿಳವಾದ ಗಡ್ಡ, ಕತ್ತರಿಸದ ಕೂದಲು, ಒಂದು ಪಂಚೆ ಅಥವಾ ಟವಲ್ ಅಷ್ಟೇ ಅವರ ವೇಷಭೂಷಣ. ಯಾವುದು ಆಡಂಬರವಿಲ್ಲ, ಯಾವ ಸ್ವಪ್ರಚಾರವೂ ಇಲ್ಲ. ಆದರೆ ಅವರು ಹೇಳಿದ ಮಾತುಗಳು ಅಕ್ಷರಶಃ ಸತ್ಯವಾಗತೊಡಗಿದವು. ದುಃಖಿತರು ಸಮಾಧಾನಕ್ಕಾಗಿ ಬಂದರು. ತಾಳ್ಮೆಯಿಂದ ಹೇಳಿ ತಾಯಿಯಂತೆ ಪರಿಹಾರ ನೀಡಿದರು. ಜನರು ಅವರನ್ನು ಗುರುನಾಥ ಎಂದು ಕರೆಯಲಾರಂಭಿಸಿದರು. ನಾನು ದೇವನೂ ಅಲ್ಲ, ದೇವಮಾನವನೂ ಅಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ ಎಂದು ಅವರು ಸದಾ ಹೇಳುತ್ತಿದ್ದರು. ಸನ್ಯಾಸಕ್ಕಿಂತ ಗೃಹಾಶ್ರಮವೇ ಶ್ರೇಷ್ಠ ಎಂಬುದು ಅವರ ನಂಬಿಕೆ. ಜನ್ಮದಿಂದ ಯಾರೂ ಬ್ರಾಹ್ಮಣರಲ್ಲ, ಆಚರಣೆ ಮತ್ತು ಸಂಸ್ಕಾರವೇ ಮಾನವನ ಮೌಲ್ಯವನ್ನು ನಿರ್ಧರಿಸುತ್ತದೆ ಎಂದು ಬೋಧಿಸಿದರು. ನಿಧಾನವಾಗಿ ಸಕರಾಪಟ್ಟಣದಲ್ಲಿ ಅವರ ಮನೆ ಆಧ್ಯಾತ್ಮಿಕ ಆಶ್ರಮವಾಯಿತು. ದೂರಿನ ಊರುಗಳಿಂದ ಲಕ್ಷಾಂತರ ಜನರು ಮಾರ್ಗದರ್ಶನಕ್ಕಾಗಿ ಬಂದರು. ಯಾವುದೇ ಮಹತ್ವದ ಕೆಲಸಕ್ಕೂ ವೆಂಕಟಾಚಲ ಅವಧೂತರ ಆಶೀರ್ವಾದ ಅವಶ್ಯಕತೆ ಎಂದು ನಂಬಿದ್ದರು. 2010ರಲ್ಲಿ ವೆಂಕಟಾಚಲ ಅವಧೂತರು ತಮ್ಮ ಭೌತಿಕ ದೇಹವನ್ನು ತ್ಯಜಿಸಿದರು. ಆದರೆ ಅವರ ತತ್ವ, ಅವರ ಕರುಣೆ, ಅವರ ಮೌನ ಬೋಧನೆ ಇಂದಿಗೂ ಜೀವಂತವಾಗಿದೆ. ತುಂಡು ಬಟ್ಟೆಯಲ್ಲಿ ತ್ಯಾಗಮಯ ಜೀವನ ನಡೆಸಿ ಲಕ್ಷಾಂತರ ಜನರ ಸಂಕಷ್ಟ ನಿವಾರಿಸಿದ ವೆಂಕಟಾಚಲ ಅವಧೂತರು ಇಂದಿಗೂ ಭಕ್ತರ ಹೃದಯಗಳಲ್ಲಿ ಅಮರರಾಗಿದ್ದಾರೆ. ಇದು ಕಥೆಯಲ್ಲ, ಇದು ಜೀವನಕ್ಕೆ ದಾರಿ ತೋರಿಸುವ ಮೌನ ಸಂದೇಶ. ಅವರಿಗೆ ಶ್ವಾನಗಳ ಎಂದರೆ ಬಹು ಪ್ರೀತಿ. ಇದು ಇವರ ಜೀವನ ಚರಿತ್ರೆ. ಇನ್ನೂ ತುಂಬ ಸಾಧಕರ ಕಥೆ ನಿಮ್ಮ ಮುಂದೆ ತರುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.